ಡಿಫ್ರೆಂಟ್ ಟೈಪ್ಸ್. ಸೊ ನಂದಿಯಿಂದ ಯಾ ಕಡೆ ಹೋಗುವಾಗ ಅಂದರೆ ಟುವರ್ಡ್ಸ್ ಇಲ್ಲಿ ನಮ್ಮ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ದಾರಿನಲ್ಲಿ ಜಾಗ ಸಿಗುತ್ತೆ. ತುಂಬ ಸೂಪರ್ಬ್ ಆಗಿದೆ, ನೋಡ್ಬೋದು ಯಾವ ಥರ ಇದೆ ಅಂತ. ಮೇಲ್ಗಡೆ ಅಲ್ಲಿ ನೋಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ. ಇಲ್ಲಿ ಇವಾಗ ಯಾವುದೋ ಒಂದು ದೇವರ ವಿಗ್ರಹ ಕೆತ್ತನೆಗೆ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು ಯಾವ ಥರ ಸುಬ್ರಹ್ಮಣ್ಯ ಸ್ವಾಮಿನ ಕೆತ್ತಾ ಇದ್ದಾರೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಗಣೇಶ ಇದ್ದಾರೆ. ದೇವರು ಇದ್ರ ಮುಂದೆನೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದೆ. ಸಖತ್ತಾಗಿದೆ. ಯಾವ ಕಡೆಯಿಂದ ಹೋಗ್ಬೇಕು ಅಂದರೆ ಈ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿನಲ್ಲಿ ಕೆರೆ ಬರುತ್ತೆ. ಆ ಕೆರೆಗೆ ಮುಂದ್ಗಡೆನೇ ಆಲದ ಮರ ಥರ ಇದೆ. ಆಲದ ಮರ ಮುಂದೆ ಇದೆ, ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀರಿನೊಳಗಡೆ ಲಿಂಗ ಇದೆ, ತೋರಿಸ್ತೀನಿ ಅದನ್ನು. ನೀರೊಳಗಡೆ ಲಿಂಗ ಇದೆ ನೋಡಿ, ನೀರೊಳಗಡೆ ಲಿಂಗ ಇದೆ. ಮೇಲ್ಗಡೆ ಅಲ್ಲಿ ನಂದಿ ಇದೆ ಬರ್ತಾ ಇರೋದು. ಇಲ್ಲೇ ಇನ್ನೊಂದು ಲಿಂಗ ಇಟ್ಟಿದ್ದಾರೆ, ಸಖತ್ತಾಗಿದೆ. ಮತ್ತೆ ಇನ್ನೊಂದು ಲಿಂಗ ತೋರಿಸ್ತೀನಿ ಬನ್ನಿ. ನೋಡಿ ನೀರಲ್ಲೆಲ್ಲ ಅದು ತಿರ್ಕೊಂಡು ಬಂದು ಕೆಳಗಡೆ ಇಲ್ಲಿ ಬರುತ್ತೆ. ಸೊ ಆ ಥರ ಇದು ಮಾಡಿದ್ದಾರೆ. ಶಿವನಂದಿ ಬಾಯಿಂದ ನೀರು ಬರ್ತಾ ಇರೋದು ನೋಡೋದ್ರಿಂದ ಅಲ್ಲಿ ಬಂದು ಕ್ಲೀನಾಗಿ ಇಲ್ಲಿ ಶಿವನ ಮೇಲೆ ಅಭಿಷೇಕ ಆಗಿ ಇಲ್ಲಿ ಬರ್ತಾ ಇರೋದು. ಯಾವ ರೀತಿ ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು. ಸೊ ಇದು ನಂದಿಯಿಂದ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡಲ್ಲಿ ಬರುತ್ತೆ. ಅಡ್ರೆಸ್ ಕರೆಕ್ಟಾಗಿ ಗೊತ್ತಿಲ್ಲ. ಆಲದ ಮರ ಕೆಳಗಡೆನೇ ಇದೆ. ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ, ಇನ್ನೂ ಏನೇನೋ ಮಾಡ್ತಾ ಇದ್ದಾರೆ, ನೋಡ್ಬೋದು. ಸೊ ಅಲ್ಲಿ ಕೇಳಿದ್ದಕ್ಕೆ ಯಾವುದೋ ಗುಹೆ ಕೂಡ ಇದೆ, ಅಲ್ಲಿ ಹೋಗಿ ನೋಡಿ ಅಂತ ಹೇಳಿದ್ರು. ಇಲ್ಲಿ ಯಾವುದೋ ಒಂಥರ ಇದೆ, ನೋಡ್ಬೋದು. ಬಂಡೆ ಹಿಂದ್ಗಡೆನೆ ತುಂಬ ಚೆನ್ನಾಗಿದೆ ಜಾಗ, ನೋಡ್ಬೋದು ಯಾವ ಥರ ಇದೆ ಅಂತ. ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಮೇಲಕ್ಕೆ ರೋಗರ ಹೆಂಗಿದ್ದಾರೆ ಅಂತ. ಮಣ್ಣಾಕ್ಬಿಟ್ಟವ್ರೆ, ನೋಡೋಣ ಹೋಗೋಕ್ಕಾಗುತ್ತೆ ಅಂತ ಹತ್ರ ಹೋಗ್ತಾರೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಮ್ಮನವ್ರ ವಿಗ್ರಹನೂ ಕೆತ್ತಾ ಇದ್ದಾರೆ ಅಲ್ಲಿ. ಎಷ್ಟು ಚೆನ್ನಾಗಿದೆ. 5 ಹಾವಿನ 5 ಎಡೆಗಳ ಹಾವಿನ ಕೆಳಗಡೆ. ಸೊ ಇಲ್ಲಿ ಒಂದು ಆಶ್ರಮನೂ ಇದೆ, ನೋಡ್ಬೋದು. ಸೊ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ. ಸ್ವಾಮೀಜಿ ಪಾದುಕೆಗಳು, ಸ್ವಾಮಿಗಳೆಲ್ಲ ಇದ್ದಾರೆ. ಇವರ ಆಶ್ರಮನೇ ಗೋವಿಂದ ತೀರ್ಥ ಮಹಾಸ್ವಾಮಿಗಳು ಅಂತ. ಸಾಯಿಬಾಬಾ ಇದೆ, ಕೃಷ್ಣ ಇದ್ದಾರೆ. ನಮ್ಮ ಜೈಪುರ ಮೇಡು ಗಣಪತಿ ಇದ್ದಾರೆ, ವಿತ್ ಪ್ರಭಾವಳಿ ನೋಡ್ಬೋದು, ಚೆನ್ನಾಗಿದೆ. ಸೊ ದಿಸ್ ಇಸ್ ದ ಆಶ್ರಮ ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಇದು ಗುಹೆ ಇದೆ ಅಂತ ನೋಡೋಣ. ಚೆನ್ನಾಗಿದೆ. ಇಲ್ಲೇ ಕುತ್ಕೊಂಡು ತಪಸ್ಸು ಮಾಡ್ತಾ ಇದ್ರು ಅನ್ಸುತ್ತೆ ಸ್ವಾಮಿಗಳು. ವಿಗ್ರಹ ನೋಡುವ ಚೆನ್ನಾಗಿದೆ, ಬಂಡೆ ಕೆಳಗಡೆ ಕುತ್ಕೊಂಡು. ಸೊ ಹೊಸದಾಗಿ ಆಗ್ತಾ ಇರೋ ಆಶ್ರಮ. ಸೊ ಇಲ್ಲಿಂದ ಭೋಗನಂದೀಶ್ವರದಿಂದ ಟುವರ್ಡ್ಸ್ ಘಾಟಿ ಸುಬ್ರಹ್ಮಣ್ಯ ಹೋಗೋ ದಾರಿನಲ್ಲಿ ಇರೋ ದೇವಸ್ಥಾನ.